ನಮೋ ಭಗವತೆ ವಾಸುದೇವಾಯ. ಇಂದಿನ ಈ ವಿಶೇಷ ಸಂಚಿಕೆಯನ್ನು ಪ್ರಾರಂಭಿಸುವ ಮುನ್ನ ಸಕಲ ಜೀವರಾಶಿಗಳ ಹಸಿವನ್ನು ನೀಗಿಸುವ ಆ ಜಗನ್ಮಾತೆ ಅನ್ನಪೂರ್ಣೇಶ್ವರಿಯನ್ನು ಸ್ಮರಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಅನ್ನಪೂರ್ಣಾಯೈ ನಮಃ ಎಂದು ಬರೆಯಿರಿ. ಇಂದಿನ ಈ ಸಂಚಿಕೆ ಕೇವಲ ಮಾಹಿತಿಯಲ್ಲ, ಇದೊಂದು ಆತ್ಮಾವಲೋಕನ. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ ಸಮಯವಿದು. ಸ್ವಲ್ಪ ಆಳವಾಗಿ ಯೋಚಿಸಿ. ನಮ್ಮ ಪೂರ್ವಜರಿಗೂ ಮತ್ತು ಆಧುನಿಕರಾದ ನಮಗೂ ಇರುವ ಆ ಒಂದು ದೊಡ್ಡ ವ್ಯತ್ಯಾಸವೇನು ಗೊತ್ತೇ? ನಾವು ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಕೇವಲ ಜಡವಸ್ತುಗಳು ಎಂದು ನೋಡುತ್ತೇವೆ. ನಮಗೆ ಅಕ್ಕಿ ಎಂದರೆ ಕಾರ್ಬೋಹೈಡ್ರೇಟ್, ಉಪ್ಪು ಎಂದರೆ ಸೋಡಿಯಂ, ಕನ್ನಡಿ ಎಂದರೆ ಗ್ಲಾಸ್. ಆದರೆ ನಮ್ಮ ಹಿರಿಯರು ಹಾಗಲ್ಲ. ಅವರು ಆ ವಸ್ತುಗಳನ್ನು ಜೀವಂತ ದೇವತೆಗಳು ಎಂದು ನೋಡುತ್ತಿದ್ದರು. ಅವರು ಅಕ್ಕಿಯನ್ನು ಕೇವಲ ಅಕ್ಕಿ ಎನ್ನುತ್ತಿರಲಿಲ್ಲ, ಅನ್ನಲಕ್ಷ್ಮಿ ಎನ್ನುತ್ತಿದ್ದರು. ಉಪ್ಪನ್ನು ಸಮುದ್ರ ಲಕ್ಷ್ಮಿ ಎಂದು ಕರೆಯುತ್ತಿದ್ದರು. ಪೊರಕೆಯನ್ನು ಮಹಾಲಕ್ಷ್ಮಿ ಎಂದು ಮುಚ್ಚಿಡುತ್ತಿದ್ದರು. ಅವರ ಆ ನೋಡುವ ದೃಷ್ಟಿ ಮತ್ತು ಆ ವಸ್ತುಗಳ ಜೊತೆಗಿನ ಆ ಪವಿತ್ರ ಸಂಬಂಧವೇ ಅವರ ಮನೆಯಲ್ಲಿ ಅಕ್ಷಯ ಸಂಪತ್ತನ್ನು ತರುತ್ತಿತ್ತು. ಅವರ ಬಳಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಿದ್ದರೂ ಅವರ ಮುಖದಲ್ಲಿ ತೃಪ್ತಿ ಇತ್ತು, ಮನೆಯಲ್ಲಿ ನೆಮ್ಮದಿ ಇತ್ತು. ಆದರೆ ಇಂದು ನಮ್ಮ ಮನೆಯಲ್ಲಿ ವಸ್ತುಗಳು ತುಂಬಿ ತುಳುಕುತ್ತಿವೆ. ದುಬಾರಿ ಸೋಫಾ ಇದೆ, ಫ್ರಿಡ್ಜ್ ಇದೆ, ಟಿವಿ ಇದೆ. ಆದರೆ ಆ ವಸ್ತುಗಳಲ್ಲಿ ಚೈತನ್ಯ ಇಲ್ಲ. ಅದಕ್ಕೆ ನಮ್ಮ ಬದುಕಿನಲ್ಲೂ ಚೈತನ್ಯವಿಲ್ಲ. ಇವತ್ತು ನಾವು ಆ ಕಡಿದು ಹೋದ ಸಂಬಂಧವನ್ನು ಮತ್ತೆ ಬೆಸೆಯೋಣ. ನಿಮ್ಮ ಮನೆಯಲ್ಲೇ ಇರುವ, ನೀವು ಪ್ರತಿದಿನ ಬಳಸುವ ಈ 3 ರಹಸ್ಯ ವಸ್ತುಗಳನ್ನು ನಮ್ಮ ಹಿರಿಯರು ಹೇಗೆ ಪೂಜಿಸುತ್ತಿದ್ದರು? ಅದರಲ್ಲಿ ಅಡಗಿರುವ ಆ ಅದೃಶ್ಯ ಸಂಪತ್ತು ಯಾವುದು? ಇದನ್ನು ಅರಿತರೆ ನಿಮ್ಮ ಮನೆ ಕೇವಲ ಇಟ್ಟಿಗೆಯ ಕಟ್ಟಡವಾಗಿ ಉಳಿಯುವುದಿಲ್ಲ, ಅದೊಂದು ಪ್ರಾಣವಿರುವ ದೇವಾಲಯವಾಗುತ್ತದೆ. ವಿಧಿ 1. ಅನ್ನಬ್ರಹ್ಮ, ಅಕ್ಷಯದ ವಿಧಿ. ನಾವು ದೈವಿಕವಾಗಿ ಕಾಣಬೇಕಾದ ಮೊದಲನೆಯ ವಸ್ತು ಅಕ್ಕಿ. ಇಂದು ನಮಗೆ ಅಕ್ಕಿ ಎಂದರೆ ಕೇವಲ ದಿನಸಿ ಅಂಗಡಿಯಿಂದ ತರುವ ಪ್ಲಾಸ್ಟಿಕ್ ಕವರ್ನಲ್ಲಿ ಬರುವ ಒಂದು ಸಾಮಾನು. ಆದರೆ ಸನಾತನ ಧರ್ಮದಲ್ಲಿ ಅಕ್ಕಿ ಎಂದರೆ ಅಕ್ಷತೆ. ಅಕ್ಷತೆ ಎಂದರೆ ಏನು ಗೊತ್ತೇ? ಕ್ಷಯವಿಲ್ಲದು, ಅಂದರೆ ನಾಶವಿಲ್ಲದು. ಅದಕ್ಕೆ ನಾವು ಯಾರನ್ನಾದರೂ ಆಶೀರ್ವಾದ ಮಾಡುವಾಗ ತಲೆಯ ಮೇಲೆ ಅಕ್ಕಿ ಹಾಕುತ್ತೇವೆ. ನಿನ್ನ ಆಯಸ್ಸು ಮತ್ತು ಸಂಪತ್ತು ಅಕ್ಕಿಯಂತೆ ಅಕ್ಷಯವಾಗಿರಲಿ ಎಂದು. ಇಲ್ಲಿ ಮರೆತು ಹೋದ ರಹಸ್ಯ ವಿಧಿ ಯಾವುದೆಂದರೆ, ನಮ್ಮ ಅಜ್ಜಿಯಂದಿರು ಅಕ್ಕಿ ಡಬ್ಬದಿಂದ ಅಕ್ಕಿ ತೆಗೆಯುವಾಗ ಒಂದು ವಿಶೇಷವಾದ ವಿಧಿಯನ್ನು ಪಾಲಿಸುತ್ತಿದ್ದರು. ಗಮನಿಸಿದ್ದೀರಾ? ಅವರು ಅಕ್ಕಿ ಡಬ್ಬದ ಮುಚ್ಚಳ ತೆಗೆದ ತಕ್ಷಣ ನೇರವಾಗಿ ಚೆಂಬು ಹಾಕಿ ಅಕ್ಕಿ ತೆಗೆಯುತ್ತಿರಲಿಲ್ಲ. ಅವರು ಒಂದು ಕ್ಷಣ ಕಣ್ಣು ಮುಚ್ಚಿ ಅಕ್ಕಿ ಡಬ್ಬದ ಅಂಚನ್ನು ಮುಟ್ಟಿ ನಮಸ್ಕರಿಸಿ, ತಾಯಿ ಅನ್ನಪೂರ್ಣೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ ಎಂದಿಗೂ ಹಸಿವಾಗದಂತೆ ನೋಡಿಕೊ, ಈ ಅನ್ನ ಅಮೃತವಾಗಲಿ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿ ನಂತರ ಅಕ್ಕಿ ತೆಗೆಯುತ್ತಿದ್ದರು. ಈ ಕೃತಜ್ಞತಾ ಭಾವ ಇದೆಯಲ್ಲ, ಅದೇ ಅನ್ನವನ್ನು ಪ್ರಸಾದವನ್ನಾಗಿ ಬದಲಾಯಿಸುವುದು. ಇಂದೇ ಪಾಲಿಸಬೇಕಾದ ನಿಯಮಗಳು ಯಾವುವೆಂದರೆ, ಮೊದಲನೆಯದು ಸ್ಪರ್ಶ ವಿಧಿ. ಅಕ್ಕಿ ತೆಗೆಯುವಾಗ ಕೋಪದಿಂದ, ಆತುರದಿಂದ ಅಥವಾ ಅಳುತ್ತಾ ತೆಗೆಯಬೇಡಿ. ನಿಮ್ಮ ಕೈಯ ಶಕ್ತಿ ಅನ್ನಕ್ಕೆ ಸೇರುತ್ತದೆ. ನೀವು ಕೋಪದಲ್ಲಿ ಅಡುಗೆ ಮಾಡಿದರೆ ಆ ಅನ್ನ ತಿಂದವರಿಗೂ ಕೋಪ ಬರುತ್ತದೆ. ಶಾಂತವಾಗಿ ಪ್ರೀತಿಯಿಂದ ಸ್ಪರ್ಶಿಸಿ. ಎರಡನೆಯದು ಅಕ್ಷಯ ಸಂಕೇತ. ಅಕ್ಕಿ ಡಬ್ಬದ ಆಳದಲ್ಲಿ ಯಾರಿಗೂ ಕಾಣದಂತೆ ಒಂದು ಅರಿಶಿನದ ಕೊಂಬು ಅಥವಾ ಒಂದು ಬೆಳ್ಳಿಯ ನಾಣ್ಯವನ್ನು ಹಾಕಿಡಿ. ಇದು ಹಣಕ್ಕಾಗಿ ಅಲ್ಲ. ಬೆಳ್ಳಿ ಮತ್ತು ಅರಿಶಿನಕ್ಕೆ ಕ್ರಿಮಿನಾಶಕ ಶಕ್ತಿ ಇದೆ ಮತ್ತು ದೈವಿಕ ಆಕರ್ಷಣೆ ಇದೆ. ಇದು ನಿಮ್ಮ ಅಕ್ಕಿ ಡಬ್ಬವನ್ನು ಅಕ್ಷಯ ಪಾತ್ರೆಯನ್ನಾಗಿ ಮಾಡುತ್ತದೆ. ಮೂರನೆಯದು ಪೂರ್ಣತೆ. ಅಕ್ಕಿ ಡಬ್ಬ ಎಂದಿಗೂ ಬಿಕೋ ಎನ್ನಬಾರದು. ಪೂರ್ತಿ ಖಾಲಿಯಾದ ಮೇಲೆ ತಂದರೆ ಆಯ್ತು ಎನ್ನಬೇಡಿ. ಅದು ಅರ್ಧ ಖಾಲಿಯಾದ ತಕ್ಷಣ ತುಂಬಿಸಿ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣವೇ ಉಳಿಯುತ್ತದೆ ಎಂಬ ವೇದವಾಕ್ಯದಂತೆ ನಿಮ್ಮ ಬದುಕು ಯಾವಾಗಲೂ ತುಂಬಿರಲಿ. ಖಾಲಿ ಡಬ್ಬ ದಾರಿದ್ರ್ಯದ ಸಂಕೇತ. ವಿಧಿ 2. ರಸತತ್ವ.
ರುಚಿಯ ವಿಧಿ. ಉಪ್ಪು. ಇದು ಕೇವಲ ರುಚಿಗೆ ಬಳಸುವ ವಸ್ತುವಲ್ಲ, ಇದು ಸಾಕ್ಷಾತ್ ಸಮುದ್ರ ಲಕ್ಷ್ಮಿ. ಪುರಾಣಗಳ ಪ್ರಕಾರ ಸಮುದ್ರ ಮಥನ ನಡೆಯುವಾಗ ಲಕ್ಷ್ಮಿಯ ಜೊತೆಯಲ್ಲೇ ಉಪ್ಪು ಕೂಡ ಹುಟ್ಟಿತು. ಹಾಗಾಗಿ ಉಪ್ಪು ಲಕ್ಷ್ಮಿಯ ಸಹೋದರಿ ಇದ್ದಂತೆ. ಉಪ್ಪು ಎಂದರೆ ರಸ. ಬದುಕು ಸಪ್ಪೆಯಾಗಬಾರದು ಎಂದರೆ ಉಪ್ಪಿನ ರಹಸ್ಯ ತಿಳಿಯಬೇಕು. ಇಲ್ಲಿ ಮರೆತು ಹೋದ ರಹಸ್ಯ ವಿಧಿ ಯಾವುದೆಂದರೆ, ಹಿಂದಿನ ಕಾಲದಲ್ಲಿ ಒಂದು ನಿಯಮವಿತ್ತು. ಉಪ್ಪನ್ನು ನೇರವಾಗಿ ಕೈಯಿಂದ ಕೈಗೆ ಕೊಡಬಾರದು. ಯಾಕೆ ಗೊತ್ತೇ? ಉಪ್ಪಿಗೆ ಮನುಷ್ಯನ ಶಕ್ತಿಯನ್ನು ಹೀರಿಕೊಳ್ಳುವ ಗುಣವಿದೆ. ನಾನು ನಿಮಗೆ ಉಪ್ಪನ್ನು ನೇರವಾಗಿ ಕೈಗೆ ಕೊಟ್ಟರೆ ನನ್ನಲ್ಲಿರುವ ನಕಾರಾತ್ಮಕ ಶಕ್ತಿ ಅಥವಾ ನನ್ನ ಕರ್ಮ ನಿಮಗೆ ವರ್ಗಾವಣೆಯಾಗುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಜಗಳವಾಗುತ್ತದೆ ಎನ್ನುತ್ತಾರೆ. ಅದಕ್ಕೆ ಉಪ್ಪನ್ನು ಕೆಳಗೆ ಇಟ್ಟು ನಂತರ ತೆಗೆದುಕೊಳ್ಳಲು ಹೇಳುತ್ತಿದ್ದರು. ಇದು ಮೂಢನಂಬಿಕೆಯಲ್ಲ, ಇದು ಶಕ್ತಿಯ ವಿಜ್ಞಾನ. ಇಂದೇ ಪಾಲಿಸಬೇಕಾದ ನಿಯಮಗಳು ಯಾವುವೆಂದರೆ, ಮೊದಲನೆಯದು ಪ್ಲಾಸ್ಟಿಕ್ ನಿಷೇಧ. ದಯವಿಟ್ಟು ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಥವಾ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಅದನ್ನು ಉಸಿರುಗಟ್ಟಿಸಬೇಡಿ. ಉಪ್ಪು ಮತ್ತು ಸ್ಟೀಲ್ ಸೇರಿದರೆ ಅಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವ ಉಂಟಾಗುತ್ತದೆ, ತುಕ್ಕು ಹಿರಿಯುತ್ತದೆ. ಉಪ್ಪನ್ನು ಯಾವಾಗಲೂ ಪಿಂಗಾಣಿ ಜಾಡಿ ಅಥವಾ ಗಾಜಿನಲ್ಲಿ ಮಾತ್ರ ಇಡಬೇಕು. ಪಿಂಗಾಣಿ ಎಂದರೆ ಭೂಮಿ ತತ್ವ. ಅಲ್ಲಿ ಉಪ್ಪು ತನ್ನ ಚೈತನ್ಯವನ್ನು ಉಳಿಸಿಕೊಳ್ಳುತ್ತದೆ. ಎರಡನೆಯದು ಶುದ್ಧೀಕರಣ. ಉಪ್ಪಿನ ಜಾಡಿಯಲ್ಲಿ 2-3 ಲವಂಗಗಳನ್ನು ಹಾಕಿಡಿ. ಲವಂಗಕ್ಕೆ ಆಕರ್ಷಣಾ ಶಕ್ತಿ ಇದೆ. ಅದು ಉಪ್ಪಿನಲ್ಲಿರುವ ತೇವಾಂಶವನ್ನಷ್ಟೇ ಅಲ್ಲ, ಮನೆಯಲ್ಲಿರುವ ದೃಷ್ಟಿದೋಷವನ್ನು ಹೀರಿಕೊಳ್ಳುತ್ತದೆ. ಮೂರನೆಯದು ಸಾಲದ ನಿಷೇಧ. ಸೂರ್ಯಾಸ್ತದ ನಂತರ ದೀಪ ಹಚ್ಚಿದ ಮೇಲೆ ಮನೆಯಿಂದ ಉಪ್ಪನ್ನು ಯಾರಿಗೂ, ಎಷ್ಟೇ ಬೇಕಾದವರಿಗಾದರೂ ಸಾಲವಾಗಿ ಅಥವಾ ದಾನವಾಗಿ ಕೊಡಬೇಡಿ. ಸಂಜೆ ವೇಳೆ ಉಪ್ಪು ಕೊಡುವುದು ಎಂದರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನೇ ಬೇರೆಯವರಿಗೆ ಬಿಟ್ಟುಕೊಟ್ಟಂತೆ. ವಿಧಿ 3. ದರ್ಪಣ ಅರ್ಥಾತ್ ಕನ್ನಡಿ, ಸತ್ಯದ ಬಿಂಬ. ಮೂರನೆಯದು ಮತ್ತು ಅತ್ಯಂತ ರಹಸ್ಯವಾದ ವಸ್ತು ಕನ್ನಡಿ. ಇಂದು ನಮಗೆ ಕನ್ನಡಿ ಎಂದರೆ ಮೇಕಪ್ ಮಾಡಿಕೊಳ್ಳುವ, ಮುಖದ ಮೇಲಿನ ಕಳೆಗಳನ್ನು ನೋಡಿಕೊಳ್ಳುವ ಸಾಧನ. ಆದರೆ ಶಾಸ್ತ್ರದಲ್ಲಿ ಕನ್ನಡಿ ಎಂದರೆ ಸತ್ಯದ ಪ್ರತಿಬಿಂಬ. ದೇವಸ್ಥಾನಗಳಲ್ಲಿ ಗರ್ಭಗುಡಿಯ ಎದುರು ಕನ್ನಡಿ ಇರುವುದನ್ನು ಗಮನಿಸಿದ್ದೀರಾ? ಅದು ನಿಮ್ಮನ್ನು ನೀವು ನೋಡಿಕೊಳ್ಳಲು ಅಲ್ಲ, ನಿನ್ನೊಳಗಿನ ದೈವವನ್ನು ನೀನು ನೋಡು ಎಂದು ಅರ್ಥ ಮಾಡಿಸಲು. ಇಲ್ಲಿ ಮರೆತು ಹೋದ ರಹಸ್ಯ ವಿಧಿ ಯಾವುದೆಂದರೆ, ನಮ್ಮ ಮುತ್ತೈದೆಯರು ಕನ್ನಡಿಗೆ ಕುಂಕುಮ ಇಟ್ಟು ಪೂಜಿಸುತ್ತಿದ್ದರು. ಅವರು ಕನ್ನಡಿ ನೋಡಿದಾಗ, ಅಯ್ಯೋ ಮುಖದಲ್ಲಿ ನಿರಿಗೆ ಬಂದಿದೆ, ಕಪ್ಪಾಗಿದ್ದೇನೆ ಎಂದು ಚಿಂತಿಸುತ್ತಿರಲಿಲ್ಲ. ಅವರು ತಮ್ಮ ಹಣೆಬೊಟ್ಟನ್ನು ನೋಡುತ್ತಿದ್ದರು, ತಮ್ಮ ಕಣ್ಣುಗಳಲ್ಲಿರುವ ತೇಜಸ್ಸನ್ನು ನೋಡುತ್ತಿದ್ದರು. ನಾನು ಲಕ್ಷ್ಮಿಯ ಮಗು, ನನ್ನಲ್ಲಿ ದೈವಿಕ ಕಳೆ ತುಂಬಿರಲಿ ಎಂದು ಸಂಕಲ್ಪ ಮಾಡುತ್ತಿದ್ದರು. ಇಂದೇ ಪಾಲಿಸಬೇಕಾದ ನಿಯಮಗಳು ಯಾವುವೆಂದರೆ, ಮೊದಲನೆಯದು ಸ್ವಚ್ಛತೆ. ನಿಮ್ಮ ಮನೆಯ ಕನ್ನಡಿ ಮಂಜಾಗಿದ್ದರೆ, ಧೂಳು ಹಿಡಿದಿದ್ದರೆ ಆ ಮನೆಯವರ ಮನಸ್ಸು ಕೂಡ ಗೊಂದಲದಲ್ಲಿರುತ್ತದೆ. ಕನ್ನಡಿ ಸ್ಪಷ್ಟತೆ ಸಂಕೇತ. ಅದನ್ನು ದಿನ ಸ್ಫಟಿಕದಂತೆ ಒರೆಸಿ. ಯಾವಾಗ ಕನ್ನಡಿ ಹೊಳೆಯುತ್ತದೆಯೋ ನಿಮ್ಮ ಅದೃಷ್ಟವೂ ಹೊಳೆಯುತ್ತದೆ. ಎರಡನೆಯದು ಸ್ಥಾನ. ಸಾಧ್ಯವಾದರೆ ನಿಮ್ಮ ಮನೆಯ ಕ್ಯಾಶ್ ಬಾಕ್ಸ್, ಹಣ ಇಡುವ ಜಾಗದ ಎದುರು ಅಥವಾ ಊಟದ ಮೇಜಿನ ಎದುರು ಕನ್ನಡಿ ಇಡಿ. ಇದು ಹಣವನ್ನು ದ್ವಿಗುಣ ಮಾಡಲು ಅಲ್ಲ, ನನ್ನಲ್ಲಿರುವ ಸಮೃದ್ಧಿಯನ್ನು, ನನ್ನ ಊಟವನ್ನು ನಾನು ಕಣ್ಣಾರೆ ಕಂಡು ಕೃತಜ್ಞತೆ ಸಲ್ಲಿಸಲು. ದೇವರೇ, ನನಗೆ ಇಷ್ಟು ನೀಡಿದ್ದೀಯಲ್ಲ, ನಿನಗೆ ವಂದನೆಗಳು ಎಂಬ ಭಾವನೆ ಅದು. ಮೂರನೆಯದು ಬೆಳಗಿನ ದರ್ಶನ. ಬೆಳಿಗ್ಗೆ ಎದ್ದು ಮುಖ ತೊಳೆಯುವಾಗ ಕನ್ನಡಿಯಲ್ಲಿ ನಿಮ್ಮ ಕಣ್ಣುಗಳನ್ನು ನೀವೇ ನೇರವಾಗಿ ನೋಡಿ. ಒಂದು ಮುಗುಳ್ ನಗು ನೀಡಿ. ಈ ದಿನ ಅದ್ಭುತವಾಗಿದೆ ಎಂದು ಹೇಳಿ. ಜಗತ್ತು ಕನ್ನಡಿ ಇದ್ದಂತೆ. ನೀವು ನಗುವನ್ನು ಕೊಟ್ಟರೆ ಅದು ನಿಮಗೆ ನಗುವನ್ನೇ ವಾಪಸ್ ಕೊಡುತ್ತದೆ. ಸ್ನೇಹಿತರೆ, ನಮ್ಮ ಶಾಸ್ತ್ರಗಳು ಒಂದು ಅದ್ಭುತವಾದ ಮಾತನ್ನು ಹೇಳುತ್ತವೆ. ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ಅಂದರೆ ನೀವು ಯಾವ ಭಾವನೆಯಿಂದ ಪೂಜಿಸುತ್ತೀರೋ ಅಂತಹ ಫಲವೇ ನಿಮಗೆ ಸಿಗುತ್ತದೆ. ನಾವು ಯಾವಾಗ ಈ ವಸ್ತುಗಳನ್ನು ಕೇವಲ ಜಡ ಎಂದು ಭಾವಿಸುವುದನ್ನು ನಿಲ್ಲಿಸಿ ಅವುಗಳನ್ನು ಗೌರವದಿಂದ ಕಾಣುತ್ತೇವೋ,
ಪ್ರೀತಿಯಿಂದ ಮುಟ್ಟುತ್ತೇವೋ ಆಗ ಅವುಗಳಲ್ಲಿ ಅಡಗಿರುವ ಅದೃಶ್ಯ ದೈವಿಕ ಶಕ್ತಿ ಜಾಗೃತವಾಗುತ್ತದೆ. ನಿಮ್ಮ ಮನೆಯು ಮನೆ ಆಗುವುದು ಗೋಡೆಗಳಿಂದಲ್ಲ, ಇಂತಹ ಪವಿತ್ರ ಭಾವನೆಗಳಿಂದ. ಯಾರು ಅಕ್ಕಿ ಡಬ್ಬವನ್ನು ಅನ್ನಪೂರ್ಣೆಯ ಮಡಿಲು ಎಂದು ಭಾವಿಸುತ್ತಾರೋ ಅವರ ಮನೆಯಲ್ಲಿ ಆ ತಾಯಿ ನಿನ್ನ 7 ತಲೆಮಾರಿಗೂ ಅನ್ನಕ್ಕೆ ಕೊರತೆ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಮಾತು ಕೊಟ್ಟಿದ್ದಾಳೆ. ಯಾರು ಉಪ್ಪನ್ನು ಸಮುದ್ರಲಕ್ಷ್ಮಿ ಎಂದು ಗೌರವಿಸುತ್ತಾರೋ ಅವರ ಬದುಕು ಎಂದಿಗೂ ಸಪ್ಪೆಯಾಗುವುದಿಲ್ಲ. ಅವರ ಸಂಬಂಧಗಳಲ್ಲಿ ಸದಾ ಸಿಹಿ ಇರುತ್ತದೆ. ಯಾರು ಕನ್ನಡಿಯಲ್ಲಿ ತಮ್ಮ ಆತ್ಮಸ್ವರೂಪವನ್ನು ಕಾಣುತ್ತಾರೋ ಅವರ ಮನೆಯಲ್ಲಿ ಕುಬೇರನು ಕಾವಲುಗಾರನಾಗಿ ನಿಲ್ಲುತ್ತಾನೆ. ಸಾಲದ ಬಾಧೆಗಳು ಮಂಜಿನಂತೆ ಕರಗುತ್ತವೆ. ಮನೆಯಲ್ಲಿ ಯಾವಾಗಲೂ ಇದ್ದ ಅಶಾಂತಿ, ಕಿರಿಕಿರಿ ಮಾಯವಾಗುತ್ತದೆ. ಹಣ ಬಂದು ಕೈಯಿಂದ ಜಾರುತ್ತಿತ್ತಲ್ಲ, ಅದು ನಿಲ್ಲಲು ಶುರು ಮಾಡುತ್ತದೆ. ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಒಂದು ಅಗಾಧವಾದ ನೆಮ್ಮದಿ ಮತ್ತು ಧೈರ್ಯ ಬರುತ್ತದೆ. ನೆನಪಿಡಿ, ದೇವರು ದೇವಸ್ಥಾನದ ಕಲ್ಲಿನ ವಿಗ್ರಹದಲ್ಲಿ ಮಾತ್ರ ಇಲ್ಲ. ಅವನು ನಿಮ್ಮ ಅಡುಗೆ ಮನೆಯಲ್ಲಿದ್ದಾನೆ, ನಿಮ್ಮ ಅಕ್ಕಿ ಡಬ್ಬದಲ್ಲಿದ್ದಾನೆ, ನಿಮ್ಮ ನಂಬಿಕೆಯಲ್ಲಿದ್ದಾನೆ. ನೀವು ಅವರನ್ನು ಅತಿಥಿಗಳಂತೆ ಕರೆಯಬೇಡಿ, ಕುಟುಂಬದ ಸದಸ್ಯರಂತೆ ಕಾಣಿ. ಆಗ ಅವರು ಬಂದು ಹೋಗುವುದಿಲ್ಲ, ನಿಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸುತ್ತಾರೆ. ಈ ಸಣ್ಣ ಸಣ್ಣ ಬದಲಾವಣೆಗಳು, ಈ ಮರೆತು ಹೋದ ಆಚರಣೆಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲವು. ಇಷ್ಟೊತ್ತು ನಾವು ಮಾಹಿತಿಯನ್ನು ಕೇಳಿದೆವು. ಈಗ ಆ ದೈವಿಕ ಶಕ್ತಿಯನ್ನು ಅನುಭವಿಸುವ ಸಮಯ. ದಯವಿಟ್ಟು ನೀವು ಎಲ್ಲಿದ್ದರೂ ನಿಮ್ಮ ಮೊಬೈಲನ್ನು ಪಕ್ಕಕ್ಕಿಟ್ಟು ಬೆನ್ನು ನೇರ ಮಾಡಿ ಆರಾಮವಾಗಿ ಕುಳಿತುಕೊಳ್ಳಿ. ನಿಧಾನವಾಗಿ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ಹೊರಗಿನ ಪ್ರಪಂಚದ ಎಲ್ಲಾ ಗೊಂದಲಗಳನ್ನು ಮರೆತು ಬಿಡಿ. ಈಗ ನೀವು ಮತ್ತು ನಿಮ್ಮ ಅಂತರಾತ್ಮ ಮಾತ್ರ. ನಿಮ್ಮ ಕುಟುಂಬವನ್ನು ಸಲಹುತ್ತಿರುವ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ತಾಯಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಮಂತ್ರವನ್ನು ನನ್ನ ಜೊತೆ ಮನಸ್ಸಿನಲ್ಲೇ ಜಪಿಸಿ. ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನಮ್ಮ ಬದುಕು ಸಪ್ಪೆಯಾಗದಿರಲಿ, ಸಂಬಂಧಗಳಲ್ಲಿ ಸಿಹಿ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಲಕ್ಷ್ಮೀ ಮಂತ್ರವನ್ನು ಜಪಿಸೋಣ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ. ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ. ನಾನು ಕೇವಲ ಶರೀರವಲ್ಲ, ನಾನು ಒಂದು ದೈವಿಕ ಚೈತನ್ಯ ಎಂಬ ಭಾವನೆಯೊಂದಿಗೆ ಶಾಂತಿ ಮಂತ್ರವನ್ನು ಹೇಳೋಣ. ಓಂ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ನಿಧಾನವಾಗಿ ಎರಡೂ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಇಡೀ ಮನೆ ದೈವಿಕ ಶಕ್ತಿಯಿಂದ ತುಂಬಿ ಹೋಗಿದೆ ಎಂಬ ದೃಢವಾದ ನಂಬಿಕೆಯೊಂದಿಗೆ ನಿಧಾನವಾಗಿ ಕಣ್ಣು ತೆರೆಯಿರಿ. ನಮ್ಮ ಸನಾತನ ಧರ್ಮದ ಈ ಆಳವಾದ ಸತ್ಯಗಳು ಮತ್ತು ಜೀವನ ಮೌಲ್ಯಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇದು ಮೂಢನಂಬಿಕೆಯಲ್ಲ, ಇದು ಬದುಕುವ ಕಲೆ. ಈ ವಿದ್ಯೆ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ. ಸನಾತನ ಮಾರ್ಗವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಮನೆ ನಂದಗೋಕುಲವಾಗಲಿ. ಅನ್ನಪೂರ್ಣೆಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಸರ್ವೇ ಜನಃ ಸುಖಿನೋ ಭವಂತು. ಶುಭಮಸ್ತು. ಜೈ ಶ್ರೀ ಕೃಷ್ಣ.